ಹಾಯ್ ಫ್ರೆಂಡ್ಸ್, ನಾನು ಲಿಖಿತ್ ಶೆಟ್ಟಿ. ಎಲ್ರಿಗೂ ಮತ್ತೊಂದು ವ್ಲಾಗ್ಗೆ ಸ್ವಾಗತ. ಪ್ರೀವಿಯಸ್ ವ್ಲಾಗ್ಗೆ ನಾನು ಇಷ್ಟು ದಿನ ಗ್ಯಾಪ್ ಕೊಟ್ಟು ವೀಡಿಯೋ ಹಾಕಿದ್ರು ವ್ಯೂಸ್ ಕೊಟ್ಟಿದ್ರ, ತುಂಬಾ ಖುಷಿ ಆಯಿತು. ಸೊ ಇದಕ್ಕೆ ನನಗೆ ನಮ್ಮ LS ಫ್ಯಾಮ್ ಅಂದರೆ ತುಂಬಾ ಇಷ್ಟ ಆಗೋದು. ಒಂಥರ ಎಲ್ಲೋ ಈಗ ಕೆಲವೊಬ್ರು ಬೈತೀರ ವೀಡಿಯೋನ ಹಾಕಲ್ವಲ್ಲ ಬ್ರೋ, ನಿಮ್ಮ ಸಪೋರ್ಟ್ ಮಾಡಿ ವೇಸ್ಟು ಅದು ಇದು ಹಂಗೆ ಹಂಗೆ ಅಂತ. ಬಟ್ ಕೆಲವೊಬ್ರು ನೀವು ಯಾವಾಗಾದರೂ ವೀಡಿಯೋ ಮಾಡಿ ಬ್ರೋ, ನಮ್ಮ ಸಪೋರ್ಟ್ ಯಾವಾಗಲೂ ಖಂಡಿತ ಇದ್ದೇ ಇರುತ್ತೆ ಅಂತ ಮಾಡ್ತಾನೆ ಇರ್ತೀರಾ. ಸೊ ಅದರಿಂದ ನನಗೆ ಖುಷಿ ಆಗುತ್ತೆ. ಆಲ್ಮೋಸ್ಟ್ 10K ವ್ಯೂಸ್ ಬಂದಿದೆ, ಅದೇ ಸಿಕ್ಕಾಬಟ್ಟೆ ಖುಷಿ ಕೊಡ್ತು. ಸೊ ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿ ರೆಗ್ಯುಲರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ಓಕೆನಾ. ಸೊ ಇದೊಂದು ರ್ಯಾಂಡಮ್ ವ್ಲಾಗು. ಸೊ ಇನ್ಮೇಲೆ ರೆಗ್ಯುಲರಾಗಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಇಲ್ಲೊಬ್ಳು ನೋಡಿ ಗೈಸ್ ಏನು ಮಾಡ್ತಾವಳೆ ಅಂತ. ಏನಮ್ಮ ಅದು? ಸೂಪ್. ಬಿಸಿ ಬಿಸಿ ಕಾಲು ಸೂಪ್ ಕುಡಿತಾ ಇದ್ದಾಳೆ. ಹಾಂ, ನನಗೆಲ್ಲಿ ಆ್ಯಕ್ಚುಲಿ ನಾನು ಕಾಲು ಸೂಪ್ ತಿನ್ನಲ್ಲ, ಸೊ ಅದರಿಂದ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿಲ್ಲ. ಕಾಲು ಸೂಪ್ ತಿನ್ನೋದಲ್ಲ, ಕುಡಿಯೋದು. ತಿನ್ನೋದು ಕುಡಿಯೋದು ಎರಡೂ ಇರುತ್ತೆ ಅದರಲ್ಲಿ. ಮತ್ತೆ ಎರಡು ಶುರು ಮಾಡ್ಕೊಂಡ್ಲು ಗೈಸ್ ಇವಳು. ಅದು ಅವಳ ಫೇವ್ರೇಟ್ ಐಟಮ್ ಆದರೆ ನನ್ನ ಫೇವ್ರೇಟ್ ಐಟಮ್ ಇಲ್ಲಿದೆ, ತೋರಿಸ್ತೀನಿ ಬನ್ನಿ. ಎಲ್ಲೇ ಚಿಕನ್? ಎಲ್ಲಿ? ಯಾವ ಚಿಕನ್? ಕೋಳಿದು. ಯಾವ ಚಿಕನ್ ಅಂತೆ ನೋಡಿ, ಇಲ್ಲಿದೆ ನನ್ನ ಫೇವ್ರೇಟು. ಆ್ಯಕ್ಚುಲಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಿ. ಸೊ ಇದನ್ನು ಫ್ರೈ ಮಾಡ್ತಾಳೆ ರೇಷೋ. ಸೊ ತಿನ್ನೋದೊಂದೇ ಬಾಕಿ. ಆ್ಯಂಡ್ ಇವಳಂತೂ ಗೈಸ್ ಚಿಕನ್ ಫ್ರೈ ಸಕ್ಕತ್ತಾಗಿ ಮಾಡ್ತಾಳೆ. ನನಗೆ ನಮ್ಮ ಅಮ್ಮ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ, ಅದು ಬಿಟ್ಟರೆ ಇವಳು ಮಾಡೋದು ಇನ್ನೂ ಇಷ್ಟ. ಗೈಸ್ ಆ್ಯಕ್ಚುಲಿ ಏನು ಗೊತ್ತಾ, ಇವ್ರ ಮನೆಯಲ್ಲಿ ಮಾಡೋದು ಮೇಯ್ನಾಗಿ ಚಾಪ್ಸ್ಗಳು ಮಾಡ್ತಾರೆ, ಚಿಕನ್ ಚಾಪ್ಸು, ಮಟನ್ ಚಾಪ್ಸು ಮತ್ತು ಬಿರಿಯಾನಿ. ಆ್ಯಂಡ್ ಇವ್ರು ಮಾಡಿದ್ರೆ ಗೀ ರೈಸು ಮಟನ್ ಸಾಂಬಾರು ಕಾಂಬಿನೇಷನ್ ತಿಂತಾರೆ. ಬಟ್ ನಾವು ಅಷ್ಟೊಂದು ಗೀ ರೈಸ್ ತಿನ್ನಲ್ಲ, ವೈಟ್ ರೈಸೇ ಸಾಂಬಾರು ಮಾಡ್ಕೊತೀವಿ. ವೈಟ್ ರೈಸು, ಅದು ಬಿಟ್ಟರೆ ಚಿಕನ್ ಫ್ರೈ ಮಾಡ್ಕೊತೀವಿ ಜಾಸ್ತಿ. ಚಿಕನ್ ಸಾಂಬಾರ್ ಫ್ರೈ ನಮ್ಗೆ ಅದೇನೋ ಸಾಂಬಾರೇ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಆ್ಯಂಡ್ ಇನ್ನೊಂದು ಸೀಕ್ರೆಟ್ ಏನಪ್ಪ ಅಂದರೆ ನಮ್ಮ ಬಾಮಾಯ್ದವ್ರೊಂದು ಮಾಡ್ತಾರಪ್ಪ, ಒಂಥರ ಮ್ಯಾರಿನೇಟ್ ಎಲ್ಲ ಮಾಡಿ ದೋಸೆ ಕಲ್ ಮೇಲೆ ತವಾ ಫ್ರೈ ಮಾಡ್ತಾರೆ. ಸಕ್ಕತ್ತಾಗಿರುತ್ತೆ ಅದು ರೆಸಿಪಿ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡೆ, ಬಟ್ ಅವ್ರು ಕ್ಯಾಮ್ರಾ ಮುಂದೆ ಬರೋಲ್ಲ, ಏನು ಮಾಡೋಕ್ಕಾಗಲ್ಲ. ನಾನು ಇಷ್ಟು ಗಂಟ್ಲರ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಇವಳೇನು ಮಾಡ್ತಾವಳೆ ಹೇಳಿ? ಸೂಪ್ ಕುಡಿತಾವಳೆ. ಏನು ಮಾಡೋದು, ಈ ಟೈಮಲ್ಲಿ ಚೆನ್ನಾಗಿ ತಿನ್ಕೊಂಡು ಕುಡ್ಕೊಂಡು ಇರೋ ಟೈಮು. ಯಾಕೆ ನಾನು ನಾರ್ಮಲ್ ಆಗಿ ತಿನ್ಕೊಂಡು ಕುಡ್ಕೊಂಡೆ ಅಂತ ಹೇಳಿದ ಅಲ್ಲ, ಈ ಟೈಮಲ್ಲಿ ಸ್ವಲ್ಪ ಕೇರ್ ಜಾಸ್ತಿ ಐತೆ. ಆಮೇಲೆ ವಿಚಾರಿಸ್ಕೊಂತೀವಿ. ಗಾಯ್ಸ್ ನೋಡಿ, ಇವಾಗ ಸ್ಕ್ರೀನ್ನ ಹಿಂಗೆ ಬ್ರೈಟ್ ಮಾಡ್ತೀನಿ. ಬಾ 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 ಸೂರ್ಯ ಮಾತ್ರ ಪಳ 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 ಅಂತ ಉಳಿತಾನೆ. ಇನ್ನು ಸ್ವಲ್ಪ ಹೊತ್ತಿಗೆ ಮುಳುಗೋಗ್ತಾನೆ, ಬಟ್ ಇಲ್ಲಿ ಆಚೆನೇ ಬರೋಕ್ಕಾಗ್ತಿಲ್ಲ, ಎದುರು ಬಿಸಿಲು ಹಂಗೆ ಹೊಡಿತಾ ಇದೆ. ಆ್ಯಕ್ಚುಲಿ ಅಮ್ಮ ಅಪ್ಪ ಬಂದು ವಾಕ್ ಹೋಗಿದ್ದಾರೆ. ಸೊ ವಾಕ್ ಮಾಡ್ಕೊಂಬತ್ತೀವಿ ಅಂತ ಯೂಶ್ವಲಿ ಅಮ್ಮ ಮಾಡ್ತಾ ಇರ್ತಾರೆ, ಬಟ್ ಅಪ್ಪ ಕಮ್ಮಿ ಮಾಡೋದು. ಬಟ್ ಇವತ್ತು ಇಬ್ಬರು ಹೋಗಿದ್ದಾರೆ ವಾಕ್ ಮಾಡ್ಕೊಂಬತ್ತೀವಿ ಅಂತ. ಸೊ ಅಂದರೆ ಏನಂದರೆ ನಾವಿರೋ ಕಡೆ ಸಕ್ಕತ್ತಾಗಿದೆ ಮಾತ್ರ ಜಾಗ. ಒಂಥರ ಆ ಸಿಟಿದು ಸೌಂಡು, ಪೊಲ್ಯೂಷನ್ ಅದೆಲ್ಲ ಏನೂ ಇಲ್ಲ. ಒಂದು ತಣ್ಣ ಗಾಳಿ ಬೀಸ್ತಾ ಇರುತ್ತೆ ಆ್ಯಂಡ್ ಆಲ್ಮೋಸ್ಟ್ ಸೈಲೆನ್ಸ್ ಇರುತ್ತೆ. ಈಗಲೂ ಅಬ್ಸರ್ವ್ ಮಾಡಿದ್ರೆ ಒಂದು ಯಾವುದೋ ಹುಳಗಳು ಕೂಗ್ತಾವಲ್ಲ ಮಳೆ ಬರೋ ಟೈಮಲ್ಲಿ, ಆ ಥರ ಇದೆ. ಆ್ಯಕ್ಚುಲಿ ಮಳೆ ಬರಲಿ ಅಂತ ಸಿಕ್ಕಾಪಟ್ಟೆ ವೆಯ್ಟ್ ಮಾಡ್ತಾಯಿದ್ದೀನಿ. ರೀಸೆಂಟಾಗಿ ಬೆಂಗಳೂರಲ್ಲಿ ಮಳೆ ಆಯ್ತಂತೆ, ಬಟ್ ಮೈಸೂರಲ್ಲಿ ಇನ್ನೂ ಆಗಿಲ್ಲ. ಯಾವಾಗ ಆಗುತ್ತೋ ಗೊತ್ತಿಲ್ಲ. ಸೊ ಐ ಆಮ್ ವೆಯ್ಟಿಂಗ್. ಕಾಲು ಸೂಪ್ ತಿಂದಿದ್ದಾಯ್ತಾ? ನೀನು ಮಾತ್ರ ಕಾಲು ಸೂಪ್ ತಿಂದ್ಬಿಟ್ಟೆ. ನನಗೆ ಈಗ ಅದಕ್ಕೆ ಚಿಕನ್ ಮಾಡಿಕೊಡು, ನನಗೆ ತವಾ ಫ್ರೈ ಬೇಕು. ನನಗೆ ಕ್ವಶನ್ ಕೇಳಬೇಕಾಯ್ತು. ಮೇಡಮ್ ಅವರು ಒಂದು RLS ವ್ಲಾಗ್ಸ್ ಅಂತ ಚಾನಲ್ ಸ್ಟಾರ್ಟ್ ಮಾಡಿದ್ರಲ್ಲ, ಏನಾಯ್ತದು? ಏನ್ಲೇ ಏನಾಯ್ತು? ಯಾಕೆ ಮಾಡಿಲ್ಲ ವಿಡಿಯೋಸ್? ಈಗ ಯಾಕೆ ವಿಡಿಯೋಸ್ ಬರ್ತಿಲ್ಲ? ಉತ್ತರ ಕೊಡಪ್ಪ. ವಿಡಿಯೋಸ್ ಬರ್ತಿಲ್ಲ ಅಂದ್ರೆ ಅವಾಗ ಸ್ವಲ್ಪ ಹುಷಾರಿರ್ಲಿಲ್ಲ, ಅದಕ್ಕೆ ಅವಾಗ ಬರ್ತಾ ಇರ್ಲಿಲ್ಲ. ಇವಾಗ ಏನು ಪ್ರಾಬ್ಲಮ್? ಇವಾಗ ಏನು ಪ್ರಾಬ್ಲಮ್ ಇಲ್ಲ, ಬರುತ್ತೆ. ಆಯ್ತು, ಯಾವಾಗ ಬರುತ್ತೆ? ನಿನ್ ಗುರ್ತಕನ ಮಾಡ್ತೀನಿ. ಚಾಲೆಂಜ್ ಬಾ, ನೋಡೇ ಬಿಡೋಣ. ನಮ್ಮ LS ಫ್ಯಾಮ, ನಿಮ್ಮ RLS ಫ್ಯಾಮ ಅಂದ್ಬಿಟ್ಟು ನೋಡೋಣ. ಚಾಲೆಂಜ್ ಗೈಸ್. ನಮ್ಮ ಚಾನಲಲ್ಲಿ ಹಾಕೋ ವೀಡಿಯೋಸ್ ಎಲ್ಲ ಸರಿಯಾಗಿ ಬರ್ಬೇಕು ವ್ಯೂಸು. ನೀವು ಯಾರಾದರೂ ಆ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ನೋಡಬೇಡಿ. ಎಂತ ದ್ರೋಹ! ಪಾಪ ಶಾಕ್ ಆಗ್ಬಿಟ್ಲು ಸ್ಟೇಟ್ಮೆಂಟಿಗೆ. ಇಲ್ಲ ನೋಡಿ ಗೈಸ್, ನೋಡಿ. ಫಸ್ಟ್ ನೀನು ವಿಡಿಯೋ ಹಾಕಿದ್ರೆ ತಾನೇ ನೋಡ್ತಾರೆ. ಫಸ್ಟ್ ನೀನು ವಿಡಿಯೋ ಹಾಕು. ಓಕೆ ಗೈಸ್, ನನ್ನ ಚಾನಲಲ್ಲಿ ಒಂದು
ದೊಡ್ಡ ಏನು? ವಿಡಿಯೋ ಜೊತೆ ಬರ್ತೀನಿ. ಓಹೋ, ದೊಡ್ಡ ವಿಡಿಯೋ ಜೊತೆ ಬರ್ತಾಳೆ. ಆ ದೊಡ್ಡ ವಿಡಿಯೋ ರೋಡಲ್ಲಿ ಓಡಾಡ್ತಾ ಇರುತ್ತೆ, ಅದನ್ನ ಕರ್ಕೊಂಡು ಅದ್ರ ಜೊತೆ ಬರ್ತಾಳೆ ಗೈಸ್ ನೋಡಿ. ಅಂದ್ರೆ ಹಂಗಲ್ಲ, ಅಂದ್ರೆ ಚೆನ್ನಾಗಿರೋ ವಿಡಿಯೋ ಜೊತೆ ಫಸ್ಟ್ ಬ್ಯಾಂಗ್ ಆಗಿ ಬರ್ತೀನಿ, ಎಂಟ್ರಿ ಕೊಡ್ತೀನಿ, ಅದಾದ್ಮೇಲೆ ಕಂಟಿನ್ಯೂಸ್ ಆಗಿ ಇರುತ್ತೆ. ಓಕೆ, ಸೊ ಇವಾಗ ಮಾತಾಯ್ತು, ಫಸ್ಟ್ ತಿನ್ನಕ್ ಮಾಡ್ಕೊಡು. ನೀನ್ ಕುಡಿ. ಇಲ್ಲ, ನನಗೆ ಕಾಲ್ ಸೂಪ್ ಅಷ್ಟು ಇಷ್ಟ ಆಗಲ್ಲ. ಓಕೆ ಗೈಸ್, ಇವಾಗ ತವಾ ಚಿಕನ್ ಫ್ರೈನ, ಅದೇ ವಿಷಯ, ತವಾ ಚಿಕನ್ ಫ್ರೈನ ಹೆಂಗೆ ಮಾಡ್ತೀವಿ ಅಂತ ನೋಡೋಣ ಬನ್ನಿ. ನೋಡಿ ಎಷ್ಟು ಸಖತ್ತಾಗಿ ಮ್ಯಾರಿನೇಟ್ ಆಗಿದೆ. ಚಿಕನ್ ಪೋತಾ ಅಂತ ಕರಿಬೇಕು ನೀನು. ನಾನು ತಿಂಡಿ ಪೋತಾ ಆಯ್ತು, ಈಗ ಚಿಕನ್ ಪೋತಾ ಅಂತೆ. ನೋಡಿ ಗೈಸ್, ಹೆಸರು ಚೆನ್ನಾಗಿದೆ, ಯಾರಾದ್ರು ಇಟ್ಕೊಡಿ. ಓಕೆ ಗಾಯ್ಸ್, ತವಾ ರೆಡಿ ಆಗ್ತಾ ಇದೆ. ಇದಕ್ಕೆ ಈಗ ಚಿಕನ್ ಹಾಕಬೇಕು. ಚಿಕನ್ ಹಾಕಿ ಚೆನ್ನಾಗಿ ಬೇಯಿಸ್ತಾಳೆ ಇವಳು. ಗೈಸ್, ಆ್ಯಕ್ಚುಲಿ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವು ಏನು ಬೇಕಾ ಬೇಡವಾ ಹಿಂಗೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡೋಣ. ತುಂಬ ಜನ ಹೇಳಿದ್ರೆ ನೆಕ್ಸ್ಟ್ ವಿಡಿಯೋನೇ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಗಾಯ್ಸ್, ನೋಡಿ ಎಷ್ಟು ಸಕ್ಕತ್ತಾಗಿ ಬೇಯ್ತಾ ಇದೆ. ಆ್ಯಕ್ಚುಲಿ ಆ ಘಾಟ್ ಹೊಡಿತಾ ಇದೆ, ಆ್ಯಂಡ್ ಇಲ್ಲಿ ಹೊಗೆನೂ ಬರ್ತಾ ಇರುತ್ತೆ. ಸುಲಭ ಅಲ್ಲ ಮಾಡೋದು ಅಲ್ಲಮ್ಮ, ಅದಕ್ಕೆ ಉರುಳು ಬಿಟ್ಟಿರೋದು ಮಾಡ್ತಾಳೆ ಅಂತ. ನಾನು ಇವಾಗೆ ಬಂದರೆ ಓಡೋಗ್ಬೇಕು. ನೋಡಿ ಹಿಂಗಿದೆ ಗೈಸ್, ರೆಡಿ ಆಯಿತು. ಇವಳು ಕಷ್ಟ ನೋಡೋಕ್ಕಾಯ್ತಿಲ್ಲಪ್ಪ, ಕೆಮ್ಕೊಂಡು ಪಾಪ ಕಷ್ಟಪಟ್ಕೊಂಡು ಮಾಡ್ತಾವಳೆ. ಸೊ ಬನ್ನಿ ಇವಾಗ ಬೇಗ ತಟ್ಟೆಗೆ ಹಾಕೊಂಬಿಡೋಣ. ಹುಷಾರು, ಒಂದೊಂದು ಪೀಸು ಚಿನ್ನ ಇದ್ದಂಗೆ. ಓಕೆ ಗಾಯ್ಸ್, ರೆಡಿಯಾಗಿದೆ ತವಾ ಫ್ರೈ, ಗಮ್ಮಂತ ಇದೆ. ಥ್ಯಾಂಕ್ ಯು. ನೋಡಿ ಬೇವ್ರು ಸುಸಿ ಪಾಪ ಕಷ್ಟಪಟ್ಟು ಕೆಲಸ ಮಾಡೋಳು. ಇದಕ್ಕೆ ಹಾಕ್ಬೇಡ. ಸೂಪರ್ ಆಗಿದೆ. ವಾವ್, ವಾಕಿಂಗ್ ಎಲ್ಲ ಮುಗೀತಮ್ಮ? ಹಾಂ, ಚೆನ್ನಾಗೈತೆ ಅಂದ್ಬಿಟ್ಟು ಅಲ್ಲಿ ಜಾಗ, ಪಾರ್ಕು ಎಲ್ಲ ಅಲ್ಲೇ ವಾಕ್ ಮಾಡ್ಕೊಂಡು ಕೂತ್ಕೊಂಡು ಇಷ್ಟೊತ್ತಾದ್ಮೇಲೆ ಬಂದಿದ್ದೀರಾ. ಹಾಂ, ಇವ್ರು ಹೋಗಿದ್ದು ಎಷ್ಟೊತ್ತು ನೀವು? ನೋಡಿ 5:15 ಹೋಗಿ 6:45 ಬಂದವ್ರೆ. ಸೂಪರ್, ಎಂಜಾಯ್. ಏನು ಸಮಾಚಾರ? ನಾನಿಲ್ಲ, ನಾಳೆ ಬೆಳಿಗ್ಗೆ ಹೋಗ್ತೀನಿ ಮತ್ತೆ ವಾಕಿಂಗ್ಗೆ. ಓಕೆ ನಾಳೆ ಬೆಳಿಗ್ಗೆ ನಾನು ವಾಕಿಂಗು, ನಾಳೆ ಸಾಯಂಕಾಲ ನಿಮ್ಮಪ್ಪ ಕೂತ್ಕೊಳ್ಳೋಕೆ. ಪಾರ್ಟ್ನರು ಏನು ಹುಡುಕ್ತಾ ಇದೆಯಾ? ಬಾಟ್ಲಾ? ಯಾವ ಬಾಟ್ಲು? ಓಕೆ ಗಾಯ್ಸ್, ಸಖತ್ತಾಗಿದೆ ಮಾತ್ರ ನೋಡೋದಕ್ಕೇ. ಟೆಕ್ಸ್ಚರ್ ತುಂಬಾ ಚೆನ್ನಾಗಿ ಬಂದಿದೆ, ಬಾಯಲ್ಲಿ ನೀರು ಬರ್ತಾ ಇದೆ. ಟೇಸ್ಟ್ ಮಾಡ್ಬಿಡೋಣ. ಪಾಪು ನೆಕ್ಸ್ಟ್ ಲೆವೆಲ್, ಸಕ್ಕತ್ತಾಗಿದೆ ಗಾಯ್ಸ್. ನಮ್ಮ ವ್ಯೂವರ್ಸ್ಗೂ, ನಮ್ಮ LS ಫ್ಯಾಮ್ಗೂ ನಿನ್ನ ರೆಸಿಪಿ ಶೇರ್ ಮಾಡಬೇಕು. ನಂದ್ರಲ್ಲಿ ಶೇರ್ ಮಾಡ್ತೀನಿ. ನಿಂದ್ರಲ್ಲ ಯಾವ್ದ್ರಲ್ಲ ಶೇರ್ ಮಾಡ್ತೀನಿ ಅದನ್ನ. ಟ್ರೈ ಮಾಡು. ಮೊನ್ನೆ ಒಂದು ಮಾಡಿದ್ನಲ್ಲ, ಮೊನ್ನೆ ಅಂದರೆ ಅವತ್ತೊಂದು ದಿನ, ಅದು ಚೆನ್ನಾಗಿತ್ತು ತಾನೆ? ಅದು ಚೆನ್ನಾಗಿತ್ತು. ಆ್ಯಂಡ್ ಇದಂತೂ ಟೂ ಗುಡ್. ಮಸಾಲೆ ಮತ್ತು ಚಿಕನ್ ಸಕ್ಕತ್ತಾಗಿ ಬೆಂದಿದೆ. ಇದು ಕುಕಿಂಗ್ ಪ್ರೊಸೆಸ್ ಸ್ವಲ್ಪ ಕಷ್ಟ, ಅದು ಬಿಟ್ಟರೆ ಟೇಸ್ಟ್ ಅಂತೂ ಸೂಪರ್ ಆಗಿದೆ. ಟ್ರೈ ಮಾಡಿ, ತಗೋ ನಿಮ್ಗೊಂದು ಬಾಯ್. ಸೂಪರ್ ಆಗಿದೆ ಗೈಸ್, ಮಸ್ಟ್ ಟ್ರೈ. ರೆಸಿಪಿ ನಿಮ್ಗೆ ಆದಷ್ಟು ಬೇಗ ತಿಳಿಸ್ಕೊಡ್ತೀವಿ. ಸೊ ಇದಿಷ್ಟು ಇವತ್ತಿನ ಒಂದು ಬ್ಲಾಗ್ ಹೋಪ್ಫುಲ್ ಎಂಜಾಯ್ ಮಾಡಿದ್ರೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೇನೊಂದು ಬ್ಲಾಗಲ್ಲಿ ಸಿಗ್ತೀನಿ. ಆಮೇಲೆ ಆದಷ್ಟು ರೆಗ್ಯುಲರಾಗಿ ಬ್ಲಾಗ್ಸ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಬಾಯ್, ಟೇಕ್ ಕೇರ್, ಲವ್ ಯು.